ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ನೈಸ್ ಸಮರ್ಥ್. ರೂಮ್ ಡೀಸೆಂಟ್ ಆಗಿದೆ, ರೆಸಾರ್ಟು ಚೆನ್ನಾಗಿದೆ ಅನ್ಸುತ್ತೆ. ಬೆಳಗ್ಗೆ ಹೋಗಿ ಕಂಪ್ಲೀಟ್ ಆಗಿ ಎಕ್ಸ್ಪ್ಲೋರ್ ಮಾಡ್ಬೇಕು. ಹೇ, 2 years ಬ್ಯಾಕ್ ನಾವು ಫ್ರೆಂಡ್ಸ್ ಎಲ್ಲ ಸೇರಿ ಒಂದು ರೆಸಾರ್ಟಿಗೆ ಹೋಗಿದ್ವಲ್ಲ, ಹೀಗೆ ಇತ್ತಲ್ವಾ ಅದನ್ನು? ಫ್ರೆಂಡ್ಸ್ ಆಗಿ ಹೋಗೋದೇ ಬೇರೆ, ಹೆಂಡತಿ ಜೊತೆ ಬರೋದೇ ಬೇರೆ ಬಾಸು. ನನ್ನ ಹತ್ರ ಫೋನ್ ಮುಟ್ಬೇಡ ಅಂತ ಹೇಳಿ ನೀನು ನೋಡಿದ್ರೆ ಆಗ್ಲಿಂದ ಫೋನ್ ಇಟ್ಕೊಂಡಿದ್ಯಾ. ನಾಳೆ ಕಾನ್ಫರೆನ್ಸ್ಗೆ ಏನಾದರೂ ಪ್ರಿಪೇರ್ ಆಗಬೇಕಿತ್ತಾ? ನಾಳೆ ನನ್ನ ಹೆಂಡತಿ ಜೊತೆ ಎಲ್ಲೆಲ್ಲಿಗೆ ಹೋಗಬೇಕು, ಹೇಗೆಲ್ಲ ಟೈಮ್ ಸ್ಪೆಂಡ್ ಮಾಡಬೇಕು ಅಂತ ಪ್ಲ್ಯಾನ್ ಮಾಡ್ತಾ ಇದ್ದೀನಿ. ಬೆಳಗ್ಗೆ ಬೇಗ ಎದ್ದು ಹಿಲ್ ಸ್ಟೇಷನ್ ಕಡೆ ಹೋಗೋಣ, ಸನ್ರೈಸ್ ನೋಡೋಣ. ಹಿಲ್ ಸ್ಟೇಷನ್ ದಾರಿಲಿ ಒಂದು ತಟ್ಟೆ ಇಡ್ಲಿ ಹೋಟೆಲ್ ಇದೆ, ರಿವ್ಯೂ ಸೂಪರ್ ಆಗಿದೆ ಬಾಸ್. ಅಲ್ಲೇ ಬ್ರೇಕ್ಫಾಸ್ಟ್. ಓಹೋ, ಆಮೇಲೆ ರೂಮಿಗೆ ಬಂದು ಫ್ರೆಶ್ ಅಪ್ ಆಗ ನಾನು ಕಾನ್ಫರೆನ್ಸ್ಗೆ ರೆಡಿ ಆಗ್ತೀನಿ. ನೀನು ಬೇಕಿದ್ರೆ ಈ ರೆಸಾರ್ಟಲ್ಲಿ ರಿಕ್ರಿಯೇಷನ್ ಹಾಲ್ ಇದೆ, ನೀನು ಅದನ್ನು ಹೋಗಿ ಒಂದ್ಸಲ ವಿಸಿಟ್ ಮಾಡು. ಹೋಗೋಕ್ಕೆ ಇಂಟ್ರೆಸ್ಟ್ ಇಲ್ಲ ಅಂತಂದರೆ ರೂಮಲ್ಲಿ 1-2 ಅವರ್ಸಲ್ಲಿ ವಾಪಸ್ ಬಂದ್ಬಿಡ್ತೆ. ಒಳ್ಳೆ ಸ್ಕೂಲ್ ಟ್ರಿಪ್ಪಿಗೆ ಪ್ಲ್ಯಾನ್ ಮಾಡೋ ಥರ ಮಾಡಿದ್ಯಾ. ಹೌದಾ? ಇನ್ನೇನು ಮಾಡಬೇಕಿತ್ತು ಬಾಸು? ಅಲ್ಲ, ಹೊರಟಾಗ ಮಿನಿ ಹನಿಮೂನ್ ಅಂದಿದ್ಯಲ್ಲ. ಓಹೋ, ಅದಾ ವಿಷಯ. ಅದ ಪ್ರಾಬ್ಲಮ್ ನಿಂದು. ವೇಟ್ ಅ ಮಿನಿಟ್. ಇಷ್ಕೇನು? ದೇವ್ರಿದ್ದಾನೆ ಅನ್ನೋದು ಇದಕ್ಕೇನೆ. ಸಂಧ್ಯಂಗೆ ಸ್ವಲ್ಪನಾದರೂ ಸಹಾಯ ಮಾಡೋಕ್ಕೆ ಮೈಸೂರು ಪಾಕ ಆರ್ಡ್ರ್ ಬಂತು. ಇವತ್ತು ಈ ಕೆಲಸ ಇರುತ್ತೆ ಅಂತಲೇ ನಾಳೆ ಪಾಪು ಆಫೀಸ್ಗೆ ಡಬ್ಬಿ ಕಳಿಸ್ದೇ ಇರೋ ಹಾಗಾಯಿತು. ಪಾಪು ಪುಟ್ಟ ಮನೇಲಿ ಇಲ್ಲದೇ ಇರುವಾಗಲೇ ಮಾವ ಹುಷಾರು ತಪ್ಪಿದ್ರಲ್ಲ ಅಂದ್ಕೊಂಡೆ. ಆದರೆ ಮಾಧವ್ ಅವರಿದ್ದು ಅವ್ರನ್ನ ನೋಡ್ಕೊಳ್ಳೋ ಹಾಗಾಯಿತು. ಎಲ್ಲ ನಿನ್ನ ಕೃಪೆ ದೇವ್ರೆ. ಇನ್ನೂ ಇಷ್ಟೊತ್ತಾದರೂ ಬಂದಿಲ್ಲ. ಹಗಲು ರಾತ್ರಿ ಅಂದೆ ಕೆಲಸ ಮಾಡೋದು, ಆಮೇಲೆ ಸಂಬಳನೆಲ್ಲ ಅಪ್ಪನ ಕೈಗೆ ತಗೊಂಡೋಗಿ ಕೊಡೋದು. ಸಾಕಾಗಿದೆ ನನಗಂತೂ. ಅದಕ್ಕೆ ಬ್ಯುಸಿ ಇದ್ದೀರಾ? ಹೇಳು ಪ್ರಿಯಾಂಕಾ, ಬಟ್ಟೆ ಮಡಿಸ್ತಿದ್ದೆ ಅಷ್ಟೆ. ನಾನು ನಾಳೆ ಯಾವ ಕುರ್ತಾ ಹಾಕ್ಕೊಳ್ಳಿ ಹೇಳಿ? ಅದಕ್ಕೆ ನೀವು ನನ್ನ ಜೊತೆ ಬರ್ತಿದ್ದೀರಾ ಅಲ್ವಾ? ಹ್ಞೂ ಪ್ರಿಯಾಂಕಾ, ನಿಮ್ಮಪ್ಪ ಹೇಳಿದಾರಲ್ಲ ಹೋಗಲೇಬೇಕು ಅಂತ. ತಗೋ, ಇದನ್ನ ಹಾಕೋ. ಮೊದಲನೇ ಸಲ ಹುಡ್ಗನ್ ಮೀಟ್ ಮಾಡಕ್ಕೆ ಹೋಗ್ತಿದ್ದೀನಲ್ಲ, ಒಂಥರ ಭಯ ಅದಕ್ಕೆ. ಗೊತ್ತಾಗ್ತಿದೆ ನಿನ್ನ ನೋಡಿದ್ರೆ. ಹೋಗಿ ಮಾತಾಡ್ಕೊಂಬರೋದಕ್ಕೆ ಭಯ ಯಾಕೆ ಪಡ್ಬೇಕು ಪ್ರಿಯಾಂಕಾ? ಏನೋ ಗೊತ್ತಿಲ್ಲ, ಇಷ್ಟು ದಿನ ನೀವೆಲ್ಲ ಮನೇಲಿ ಇರ್ತಿದ್ರಿ, ಧೈರ್ಯ ಇರೋದು. ಆದರೆ ಈಗ ನಿಜ ಹೇಳಬೇಕು ಅಂದರೆ ನೀನು ಅವ್ರನ್ನ ಮೀಟ್ ಮಾಡೋಕ್ಕೆ ಆಚೆ ಹೋಗ್ತಿರೋದು ನನಗಂತೂ ಖುಷಿ ಆಗ್ತಿದೆ. ಇಲ್ಲಿ ನಿಮ್ಮಪ್ಪ ಅವತ್ತು ಹೇಗೆ ಆಡಿದ್ರು ಅಂತ ನೀನೇ ನೋಡಿದ್ಯಲ್ಲ, ಅಲ್ಲಾದರೆ ಯಾರೂ ಇರಲ್ಲ, ಫ್ರೀಯಾಗಿ ಮಾತಾಡ್ಬೋದು. ಏನೂ ಟೆನ್ಷನ್ ಮಾಡ್ಕೋಬೇಡ, ನಿನ್ನ ಜೊತೆ ನಾನು ಇರ್ತೀನಲ್ಲ, ಆರಾಮಾಗಿರು. ನಾನು ಸ್ವೀಟ್ ಮಾಡ್ಕೊಡ್ತಾ ಇರೋ ವಿಷಯನ ಸಂಧ್ಯಂಗೆ ಹೇಳಿಬಿಡ್ಲಾ? ಮಧ್ಯಾಹ್ನ ಬಂದಾಗ ಟೆನ್ಷನ್ನಲ್ಲೇ ಇದ್ಲು. ಈ ವಿಷಯ ಗೊತ್ತಾದರೆ ಅವಳಿಗೂ ಸ್ವಲ್ಪ ಸಮಾಧಾನ ಆಗುತ್ತೆ. ಪ್ರಸಾದ್ ಇನ್ನೂ ಬಂದಿಲ್ವಲ್ಲ? ಬರೋದು ಎಷ್ಟೊತ್ತಾಗುತ್ತೆ ಅಂತ ಫೋನ್ ಮಾಡಿ ಕೇಳೋಣ ಅಂದರೆ ಫೋನೇ ಕಾಣಿಸ್ತಿಲ್ಲ. ಹಾಲಲ್ಲಿ ಏನಾದರೂ ಬಿಟ್ನಾ? ಪುಟ್ಟಿ ಕೇಳಿಸ್ತಾ ಇಲ್ವಾ? ಯಾಕೇನು ಮಾತಾಡ್ತಾ ಇಲ್ಲ? ಕೋಪ ಬಂದಿದ್ಯಾ ನನ್ನ ಮೇಲೆ? ಮಧ್ಯಾಹ್ನ ನೀನು ಬಂದಾಗ ಗಾಬರಿಲಿ ನೀನು ಊಟ ಮಾಡಿದೆಯೋ ಇಲ್ವೋ ಅಂತಲೂ ಕೇಳೋಕ್ಕಾಗಲಿಲ್ಲ. ಮಾಮ, ಏನು ಮಾಡ್ತಿದ್ದೀರಾ? ಅದು ನನ್ನ ಫೋನು. ಗೊತ್ತಮ್ಮ, ನಿಮ್ಮ ಅಮ್ಮ ಇದ್ದಾರೆ, ನೀನು ಕೂಡ ಎಲ್ಲ ವಿಷಯ ಹೇಳ್ತಾ ಇದ್ದಾರೆ. ಅಮ್ಮ, ನಿನಗೆ ನಾನು ಆಮೇಲೆ ಫೋನ್ ಮಾಡ್ತೀನಿ.
ನೀನಾಗಲೇ ನಮ್ಮಮ್ಮನ ಮನೆಗೆ ಹೋಗಿದ್ದೆ ಅಂತ ಹೇಳಿದಾಗ ನಾನು ನಿನ್ನ ಮಾತು ನಂಬಲಿಲ್ಲ. ಆದರೆ ಈಗ ನಿಮ್ಮಮ್ಮನ ಧ್ವನಿ ಕೇಳಿದ ಮೇಲೆ ನನ್ನ ಸೊಸೆ ಮುದ್ದು ಆವಾಗ ಸತ್ಯಾನು ಹೇಳ್ತಾಳೆ ಅಂತ ಗೊತ್ತಾಯ್ತು. ದೇವ್ರೆ, ಈ ಅಮ್ಮ ಅದೇನ್ ಮಾತಾಡಿದಾಳು? 3 ಲಕ್ಷದ ವಿಷಯ ಏನಾದ್ರೂ ಹೇಳ್ಬಿಟ್ಟಿದ್ರೆ? ಏನು ಯೋಚನೆ ಮಾಡ್ತಾ ಇದೆಯಾ ಸೊಸೆ ಮುದ್ದು? ನಮ್ಮ ಮಾವನಿಗೆ ಸತ್ಯ ಗೊತ್ತಾಗೋಯ್ತಲ್ಲ ಅಂತ ಯೋಚನೆ ಮಾಡ್ತಾ ಇದೀಯಾ? ಏನ್ ಸತ್ಯ ಮಾವ? ಅದೇ ಬ್ಯಾಂಕು ಕೇರ್ ಆಫು ಅಂತೆಲ್ಲ ಹೇಳಿ ನಿಮ್ಮಮ್ಮನ ಮನೆಗೆ ಹೋಗಿತ್ತು. ಓ ಅದಾ ಅಂದ್ರೆ ಬೇರೆ ಏನಾದ್ರೂ ಇತ್ತಾ? ಏನಿಲ್ಲ ಮಾವ, ಬೇರೆ ಏನಿರುತ್ತೆ? ಏನಿಲ್ಲ. ನೋಡು ಸೊಸೆ ಮುದ್ದು, ನೀನು ನನ್ನ ಹತ್ರ ಸುಳ್ಳು ಹೇಳಿ ತಪ್ಪಿಸ್ಕೋಬೋದು ಅಂತ ಅನ್ಕೊಂಡಿದ್ರೆ ಅದು ಶುದ್ಧ ಭ್ರಮೆ. ಸಾಧ್ಯನೇ ಇಲ್ಲ. ಈ ಜುಗ್ಗ ಅಲ್ಲ ಈ ಜಗ್ಗ ಒಂದಲ್ಲ ಒಂದು ದಿವಸ ನಿನ್ನ ಸ್ಕೀಮ್ ಏನು ಅಂತ ಪತ್ತೆ ಮಾಡ್ತಾನೆ, ತಿಳ್ಕೊ. ಈಗ ಹೇಳಮ್ಮ, ಯಾಕೆ ಹೋಗಿದ್ದೆ ಅಲ್ಲಿಗೆ? ಅಯ್ಯೋ, ಅಮ್ಮ ನೋಡ್ಬೇಕು ಅಂತ ಅನ್ಸ್ತು, ಅದಕ್ಕೆ ಹೋಗಿದ್ದೆ. ನಿಮ್ ಮಗ ಇನ್ನೂ ಮನೆಗೆ ಬಂದಿಲ್ಲ, ಅದ್ರ ಬಗ್ಗೆ ಯೋಚನೆ ಮಾಡಿ. ನನ್ನ ವಿಷಯ ನಾನು ನೋಡ್ಕೊಳ್ತೀನಿ. ಅಲ್ಲಿ ಬಿಟ್ಟ ಬುಸ್ ರೀ, ನಿಮ್ದು ಅತಿ ಆಯ್ತು ಕಣ್ರಿ. ಯಾಕ್ರಿ ಈಗ ಮಾಡಿದ್ರೆ? ಅತಿ ಆಗಿದ್ದು ನಂದಲ್ಲ, ನಿಂದು. ಈ ನಡು ರಾತ್ರಿಲಿ ಹಿಂಗ್ ಸೀರೆ ಉಟ್ಕೊಂಡು ಏನು ಯಾವ್ದಾರ ಭಜನಾ ಮಂಡಳಿಗೆ ಹೋಗ್ತಾ ಇದೆಯೇನೋ? ಅದು ನಾಳೆ ಈ ಸೀರೆ ಸೇಲ್ಗಿತ್ತಪ್ಪ, ಉಟ್ರೆ ಹೇಗೆ ಕಾಣುತ್ತೆ ಅಂತ ಉಡ್ತಾ ಇದ್ದೆ. ಅಷ್ಟರಲ್ಲಿ ನಿಮ್ ಗಲಾಟೆ ಕೇಳಿ ಎದ್ದು ಬಂದೆ. ಆಯ್ತಾಯ್ತು, ಹೋಗಿ ಬಟ್ಟೆ ಬದಲಾಯಿಸಿ ಹೋಗು. ಆದ್ರೂ ನೀವ್ ಯಾಕ್ರಿ ಸಂದೀನ್ ಫೋನ್ ತೆಗ್ದಿದ್ದು? ನಾನಲ್ಲಿ ಕೂತಿದ್ದೆ, ಟೀಪಾಯ್ ಬೇರೆ ಫೋನ್ ಇತ್ತು, ಒಂದೇ ಸಮ ಹೊಡ್ಕೊತಾ ಇತ್ತು. ನಾನು ನೋಡೋಷ್ಟು ನೋಡಿದೆ, ತಾಲು ಕೆಟ್ಟೋಯ್ತು. ಆ ಫೋನ್ ತೆಗೆದು ರಿಸೀವ್ ಮಾಡಿ ಇಟ್ಕೊಂಡೆ. ಅಯ್ಯಪ್ಪ, ಇದೇನೇ ಇಷ್ಟು ಜ್ವರ ಬಾಗ್ಲಾಗ್ತಾಳೆ? ಬಾಗಿಲು ಮುರಿದೋದ್ರೆ ಏನೋ ಅಪ್ಪನ ಮನೆದ? ನಮ್ಮಪ್ಪನ ಮನೆದು. ಮುರಿದು ಹಾಕ್ಬಿಡಮ್ಮ. ಸತ್ಯ, ಅಮ್ಮ 3 ಲಕ್ಷದ ವಿಷಯ ಮಾತಾಡ್ಲಿಲ್ಲ, ಬಚಾವಾದೆ. ಛೇ, ಇಷ್ಟೊತ್ತಲ್ಲಿ ಫೋನ್ ಮಾಡಬಾರ್ದಾಗಿತ್ತು. ನಾಳೆ ದುಡ್ಡು ತೊಗೊಂಡು ಬಂದಮೇಲೆ ಫೋನ್ ಮಾಡ್ತೀನಿ, ಖುಷಿ ಪಡ್ತಾಳೆ. ತುಳಸಿಯವರೇ, ಇದ್ದೀರಿ? ಇಷ್ಟು ಭಾರ ಯಾಕೆ ಎತ್ತೀರ? ನಿಮ್ಗೆ ಈ ಥರ ತುಂಬ ಜನಕ್ಕೆ ಅಡುಗೆ ಮಾಡೋ ಅಭ್ಯಾಸ ಇದೆ ಅನ್ಸುತ್ತಲ್ವ ಮಾಧವ್ ಅವರೇ? ಯಾವುದೇ ಕೆಲಸ ಮೊದಲನೇ ಸಲ ಮಾಡುವಾಗ ಪ್ರಯತ್ನ ಅನಿಸುತ್ತೆ, ಅದೇ 10 ಜನಕ್ಕೆ ಮಾಡಿದ ಮೇಲೆ ಅನುಭವ ಅನಿಸ್ಕೊಳುತ್ತೆ. ಹಾಗೆ ನೋಡೋಕ್ಕೋದ್ರೆ ನಮ್ಮ ಬಿಸ್ನೆಸ್ ಚೆನ್ನಾಗೇ ನಡೀತಿತ್ತು. ನನಗೆ ದುಡ್ಡಿಗಿಂತ ನೆಮ್ಮದಿ ಬೇಕಿತ್ತು. ಅದಕ್ಕೆ ಕೆಫೆ ಓಪನ್ ಮಾಡಿದೆ. ಮೊದಲು ನನಗೂ ಏನು ಗೊತ್ತಿರಲಿಲ್ಲ. ಎಲ್ಲ ರೆಸಿಪಿಗಳನ್ನು ಮಾಡ್ತಾ ಮಾಡ್ತಾ ಕಲಿತಾ ಹೋದೆ. ಅಳತೆ ಎಷ್ಟಿರಬೇಕು, ಕಸ್ಟಮರ್ಸ್ ನೋಡಿದ ಕೂಡಲೇ ಇಷ್ಟ ಆಗುವಾಗೆ ಹೇಗೆ ಡೆಕೋರೇಟ್ ಮಾಡಬೇಕು ಅಂತ ತಿಳ್ಕೊತಾ ಹೋದೆ. ಸಕ್ಸಸ್ಫುಲ್ ಬಿಸ್ನೆಸ್ ಬಿಟ್ಟು ಕೆಫೆ ಶುರು ಮಾಡಿದಾಗ ಎಷ್ಟೋ ಜನ ಕೇಳಿದ್ರು, ನಿನಗೆ ತಲೆ ಕೆಟ್ಟಿದೆಯಾ ಅಂತ. ಹಾಗೆ ಕೇಳಿದವರು ಈಗ ನಮ್ಮ ಕೆಫೆಗೆ ಬರ್ತಾರೆ. ಖುಷಿಯಿಂದ ತಿಂಡಿ ತಿಂದು ಒಳ್ಳೆ ಕೆಲಸ ಮಾಡಿದೆ ಅಂತ ಹೇಳೋಗ್ತಾರೆ. ನಿಮ್ಮ ಕತೆ ನಿಜವಾಗ್ಲೂ ಎಷ್ಟೋ ಜನಕ್ಕೆ ಸ್ಫೂರ್ತಿ ಆಗತ್ತೆ ಮಾಧವ್ ಅವರೇ. ಚಾಕು ರುಚಿ ನೋಡಿ ಮಾಧವ್ ಅವರೇ, ಹದ ಸರಿ ಹೋಯ್ತು ಅಲ್ವೋ? ಮೊದಲು ಮಾಡಿದವ್ರು ಟೇಸ್ಟ್ ಮಾಡಬೇಕು. ನಿಜವಾಗ್ಲೂ ನಿಮ್ಮ ಕೈಯಲ್ಲಿ
ನಿಮ್ಮ ಟಿಫಿನ್ ಸರ್ವಿಸ್ ಹೆಸರು ಥರ ಅನ್ನಪೂರ್ಣೇಶ್ವರಿನೇ ಇದ್ದಾಳೆ. ಈ ಪ್ರೊಫೆಷನ್ ನಿಮಗೆ ಹೇಳಿ ಮಾಡಿಸಿದ್ದು. ಮೈಸೂರು ಪಾಕ್ ಸಖತ್ತಾಗಿದೆ. ಸಮ್ಮರ್ ಆದ್ರೂ ಎಷ್ಟು ಚಳಿ ಇದೆ ಅಲ್ಲ ಸಮರ್ಥಿನಿ. ಅದಕ್ಕೆ ಅಲ್ವಾ ನಿನ್ನ ಇಲ್ಲಿ ಕರ್ಕೊಂಬಂದಿತ್ತು. ಗೂಬೆ ಹೊಡೋಣವಾ? ಓಕೆ ಬಾಸು. ನೋಡು, ನೀನು ಹೇಳಿದ ಟೈಮಿಗಿಂತ 5 ನಿಮಿಷ ಬೇಗ ಬಂದಿದ್ದೀನಿ. ಕಾರ್ನ ನಿಧಾನ ಕೊಡಿಸ್ಬೇಕು. ಸೂರ್ಯ ನಾವಿಬ್ಬರು ಬರ್ತೀವಂತ ಲೇಟಾಗಿ ಹುಟ್ಟಕ್ಕಾಗತ್ತಾ? ಅವನ್ ಕಾಯಲ್ಲ ಅಂತಾನೆ ತಾನೆ ಬೇಗ ಹೊರಟಿದ್ದು. ಬಾಸು, ಹೇಗೋ ಇಲ್ಲಿವರೆಗೂ ಬಂದಿದ್ದೆ, ಏನೇನು ನೋಡೋಕ್ಕಾಗುತ್ತೋ ಎಲ್ಲ ನೋಡ್ಕೊಂಡು ಹೋಗೋಣ ಅಲ್ವಾ. ಆಫೀಸ್ ಕೆಲಸದ ಜೊತೆ ಹೆಂಡತಿ ಜೊತೆ ಟೈಮ್ ಸ್ಪೆಂಡ್ ಮಾಡೋ ಅವಕಾಶ ಸಿಗುತ್ತೆ ಅಂತಂದರೆ ಬಿಟ್ಕೊಡೋಕ್ಕಾಗತ್ತಾ? ಚಳಿ ಅಂದಲ್ಲೋ ಬಾಸು. ಇಷ್ಟು ಫ್ರೆಶ್ ಆಗಿರೋ ಗಾಳಿ ಸಿಗುತ್ತೆ ಅಂದ್ರೆ ಚಳಿನ ತಡ್ಕೊಬೋದು. ಹಾಗಾ? ಹೌದು. ಇವಾಗ ತಡ್ಕೊ. ನನ್ನಿಂದ ಫಾಲೋ ಮಾಡ್ತಿದ್ದೀವಿ ಮಚ್ಚ. ಎಲ್ಲ ಕಡೆ ಜನಗಳು ಇವರಿಬ್ಬರೇ ಸಿಗ್ತೇ ಇರಲಿಲ್ಲ, ಇವತ್ತು ಸಿಕ್ಕೇ ಸಿಗ್ತಾರೆ. ದೇವ್ರೆ, ಮಾವ ಇಡೀ ರಾತ್ರಿ ಮನೆಗೆ ಬಂದಿಲ್ಲ. ಸೂರ್ಯ ಮುಳುಗಿ ಹುಟ್ಟೋ ಟೈಮ್ ಆಯಿತು. ಏನು ತೊಂದರೆಯಲ್ಲಿದ್ದಾರೋ ಏನು? ಪೂರ್ಣಿನೂ ರೆಡಿ ಆಗಿಲ್ವಾ? ಎಲ್ಲರೂ ಎಂಗೇಜ್ಮೆಂಟ್ ವೆನ್ಯೂಗೆ ಹೊರಡ್ತಿದ್ದಾರೆ. ದೀಪಿಕಾ ಮನೆಯವ್ರು ಆಲ್ರೆಡಿ ರೀಚ್ ಆಗಿದ್ದಾರಂತೆ. ರೆಡಿ ಆಗು ಪೂರ್ಣಿ. ಮಾವನಿಗಿನ್ನೂ ಈ ವಿಷಯನೇ ಗೊತ್ತಾಗಿಲ್ಲ ರೀ. ರಾತ್ರಿ ಅತ್ತೇನು ಕೇಳಿದ್ದಕ್ಕೆ ಅವ್ರನ್ನ ಹುಡುಕ್ಸೋದಕ್ಕೆ ಯಾರನ್ನೋ ಕಳಿಸಿದ್ದೀನಿ ಅಂದರು. ಆದರೆ ಮಾವ ಇನ್ನೂ ಮನೆಗೆ ಬಂದಿಲ್ಲ. ನಾವೆಲ್ಲ ಎಂಗೇಜ್ಮೆಂಟ್ಗೆ ಹೋದ್ಮೇಲೆ ಮನೆಗೆ ಬಂದ್ರೆ ಏನ್ರಿ ಹೀಗೆ ಹೇಳ್ತಿದ್ದೀರಾ? ತನ್ನ ಸ್ವಂತ ಮಗನ ಎಂಗೇಜ್ಮೆಂಟ್ ಅನ್ನೋ ವಿಷಯನ ಬೇರೆ ಯಾರಿಂದನೋ ಗೊತ್ತಾದರೆ ಅವ್ರಿಗೆ ಹೇಗೆ ಅನ್ಸಲ್ಲ ಹೇಳಿ? ಅದಕ್ಕೆ ನೀವೆಲ್ಲ ಹೋಗಿರಿ, ನಾನು ಅವ್ರು ಬಂದಮೇಲೆ ಬರ್ತೇನೆ. ಏನಾಗಿದೆ ನೀನು ಪೂರ್ಣಿ? ನೋಡು, ನನಗೆ ಅವ್ರ ವಿಚಾರ ಮಾತಾಡೋಕ್ಕೆ ಸ್ವಲ್ಪನೂ ಇಂಟ್ರೆಸ್ಟ್ ಇಲ್ಲ. ಟುಡೇ ಈಸ್ ಆಲ್ ಅಬೌಟ್ ಅವಿ. ಅವನ ಖುಷಿಗೋಸ್ಕರ ನಾವು ಯಾವ್ದು ರಗಳೆ ಮಾಡಿದೆ ಎಲ್ಲನೂ ಚೆನ್ನಾಗಿ ಆಗುವಾಗ ನೋಡ್ಕೋಬೇಕು. ದೀಪಿಕಾ ಮನೆಯವರು ಇಷ್ಟು ಕಮ್ಮಿ ಟೈಮಲ್ಲಿ ಎಂಗೇಜ್ಮೆಂಟಿಗೆ ಎಲ್ಲ ರೆಡಿ ಮಾಡ್ಕೊಂಡಿದ್ದಾರೆ. ಪುಣ್ಯ, ನೀನು ಅಲ್ಲಿ ಬಂದು ಏನು ಕೆಲಸ ಮಾಡದೇ ಇದ್ರೂ ಪರವಾಗಿಲ್ಲ, ಸುಮ್ಮನೆ ಕೂತ್ಕೊಂಡ್ರು ಓಕೆ. ಇಲ್ಲಾಂದ್ರೆ ಎಲ್ಲರೂ ನಿನ್ನ ಹೆಂಡತಿ ಎಲ್ಲಿ ಅನ್ನಂತ ಕೇಳ್ತಾರೆ. ನಿನ್ನ ಮಾವ ಏನು ಚಿಕ್ಕ ಮಗು ಅಲ್ಲ, ಅವ್ರ ಮನೆಗೆ ವಾಪಸ್ ಬಂದರೆ ವೆನ್ಯೂಗೆ ಬರ್ತಾರೆ. ನಾನು ಮತ್ತೆ ಇದನ್ನು ಹೇಳುವಾಗ ಮಾಡ್ಕೋಬೇಡ ಪ್ಲೀಸ್. ಕಿಚನಿಂದ ಬಂದು ಕೂತವನು ಯಾವಾಗ ನಿದ್ದೆ ಹೋದಂತಲೇ ಗೊತ್ತಾಗಲಿಲ್ಲ. ಪರವಾಗಿಲ್ಲ ಮಾಧವ್ ಅವರೇ, ಪಾಪ ನೀವು ರಾತ್ರಿ ಪೂರ್ತಿ ಚೇರ್ ಮೇಲೆ ಕೂತಿದ್ರಿ. ರಾತ್ರಿ ಅಲ್ಲ ಅಂದರೆ
ಬಾಸು ಸಮರ್ ಬಾಸು ಸಮರ್ ಸಮರ್ ಅಯ್ಯೋ 5 ಗಂಟೆ ಆಗ್ತಿದೆ. ಹೌದು ಮಾಧವ್ ಅವರೇ, ಮಾವನ್ಗೆ ಜ್ವರ ಹೇಗಿದೆ? ಮೈ ಬಿಸಿ ಇಲ್ಲ, ಜ್ವರ ಬಿಟ್ಟಿದೆ. ಸರಿ, ನಾನೇನು ಹೊರಡ್ತೀನಿ. ಇಷ್ಟೊತ್ತಾಗುತ್ತೆ ಅಂತ ಮನೇಲಿ ಗೊತ್ತಿರಲಿಲ್ಲ. ಫೋನ್ ಬೇರೆ ಸ್ವಿಚ್ ಆಫ್ ಆಗಿದೆಯಲ್ಲ. ಪೂರ್ಣಿ ಮೊಬೈಲಿಗೆ ಫೋನ್ ಮಾಡ್ಬೋದಾಗಿತ್ತಲ್ವಾ? ಪರವಾಗಿಲ್ಲ, ಇಷ್ಟು ಬೇಗ ಫೋನ್ ಮಾಡಿದ್ರೆ ಗಾಬರಿ ಆಗ್ತಾರೆ. ಹೇಗೂ ಮನೆಗೆ ಹೋಗ್ತೀನಲ್ಲ. ದತ್ತ, ನಾನೇನು ಹೊರಡ್ಬೋದಾ? ಸರಿ, ಮತ್ತೆ ಹುಷಾರ್ ತಪ್ಪಿದ್ರೆ ಹೇಳಿ ಕಳಿಸ್ತೀನಿ. ಸರಿ, ದತ್ತ ಅವರು ಪರ್ಮಿಷನ್ ಕೊಟ್ಟಾಯ್ತಲ್ಲ, ನಾನೀಗ ಹೊರಡ್ತೀನಿ. ಕಾಫಿ ಮಾಡ್ಕೊಡ್ಲಾ? ಅಷ್ಟು ದೂರ ನೀವು ಸ್ಕೂಟ್ರಲ್ಲಿ ಹೋಗ್ಬೇಕಲ್ಲ, ರಾತ್ರಿ ನಿದ್ದೆನೂ ಸರಿಗಾಗಿಲ್ಲ. ಬೇಡ ತುಳಸಿಯವರೇ, ನೀವು ಸ್ವಲ್ಪ ಹೊತ್ತು ಮಲ್ಕೊಂಡು ರೆಸ್ಟ್ ಮಾಡಿ. ಚಪ್ಪಲಿ ಕಳ್ಳ ತುಂಬ ವರ್ಷಗಳ ನಂತರ ನನ್ನ ಮಗನೇ ನನ್ನನ್ನು ನೋಡ್ಕೋತಾ ಇದ್ದ ಹಾಗಿತ್ತು. ನಾನೇ ನಿಮಗೆ ಕೃತಜ್ಞತೆ ಹೇಳೋಣ ಅಂದ್ಕೊಂಡಿದ್ದೆ, ಭಾವನೆ ಹೇಳ್ಬಿಟ್ರು. ಹಲೋ, ಹೇಳ್ರಿ, ಕೇಳಿಸಿದೆ ಇವಾಗ? ರೀ, 1 ನಿಮಿಷ ರೀ, ಮಾಡ್ತೀನಿ. ಬಾಸು, ಅಪ್ಪ ಕಣೋ, ನೆನ್ನೆ ಹೊರಡಬೇಕಾದ್ರೆ ಫೋನ್ ಮಾಡಿದ್ದಷ್ಟೆ, ಮತ್ತೆ ಮಾಡಲೇ ಇಲ್ಲ. ಸ್ಟೇಟಸ್ನಲ್ಲಿ ಫೋಟೋ ನೋಡಿದ್ದಾರೆ ಅನ್ಸುತ್ತೆ. ಪಿಕ್ ಮಾಡಿ ಮತ್ತೆ ಕಾಲ್ ಮಾಡ್ತೀನಿ ಅಂತ ಹೇಳ್ತೀನಿ, ಓಕೆನಾ? ಇಟ್ಸ್ ಓಕೆ ಬಾಸ್, ಮಾತಾಡು. ಹಲೋ ಅಪ್ಪ. ಮಗಳೇ, ಎಲ್ಲಿದ್ದೀರಾ? ಅಪ್ಪ, ನೀನ್ ಮಾತಾಡ್ತಿರೋದು ಕೇಳಿಸ್ತಿಲ್ಲ. ಇಲ್ಲಿ ನೆಟ್ವರ್ಕ್ ಸಿಗಲ್ಲ ಅನ್ಸುತ್ತೆ, 1 ನಿಮಿಷ ಇರು. ಹಲೋ ಅಪ್ಪ, ಕೇಳಿಸ್ತದ್ಯಾ? ಹಲೋ 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 ಅಪ್ಪ, ಈಗ ಕೇಳಿಸ್ತದ್ಯಾ? ಕೇಳಿಸ್ತದ?